ಅಮ್ಮ ಸ್ವಲ್ಪ ಬೇಗ ಕುಳಿತುಕೊಂಡ್ರೆ ನಾನು. ಹೌದೌದು. ಹೌದಾ? ಅರ್ಥವಾಯ್ತಮ್ಮ. ತೊಂದ್ರೆ ಇಲ್ಲ ಅಮ್ಮ ಎಷ್ಟು ಹೊತ್ತು ಕುಳಿತರು ಚಂದವೇ. ಹೌದಾ? ನೀನು ಕುಳಿತುಕೊಂಡೇ ಇದ್ರು ಚಂದವೇ ಮಗನೇ. ಹೌದಮ್ಮ. ಹಾಗಂತ ಎಂತದು ಮಗ? ಏನಾಯ್ತಮ್ಮ? ಇಷ್ಟು ಚುರುಕಾದದ್ದು ನೀನು? ಏನ್ ನಿನ್ಗೆ ಸಂತೋಷ ಆಯ್ತಮ್ಮ? ನಿನ್ನ ನೋಡ್ತಾ ನನ್ನನ್ನೇ ನಾನು ಮರೆತು ಬಿಟ್ಟದ್ದು ಮಗನೇ. ಹೌದಾ? ಹೌದು ಕಂದ. ಇದು ಸಂತೋಷದಲ್ಲಿರುವಂತ ಸಂದರ್ಭ ಅಲ್ಲ ಅಮ್ಮ. ನಾನು ಇಷ್ಟಲ್ಲ ಮತ್ತೆ ಯಾವಾಗ ನೀನು ಹೀಗೆ ಕುಣಿತಾ ಇರ್ಬೇಕು, ನೀನು ಹೆಚ್ಚು ಕುಣಿತಾ ಇರ್ಬೇಕು, ನಾನು ನೋಡ್ತಾ ಇರ್ತೇನೆ ಮಗ. ಆದ್ರೆ ಕುಣಿಯುವ ಆಸೆ ಉಂಟಮ್ಮ. ಈ ಸಂದರ್ಭದಲ್ಲಿ ಇಲ್ಲ ಅಮ್ಮ. ಯಾಕೆ ಮಗನೇ? ನನಗೆ ಸಿಟ್ಟು ಬಂದಿದೆ ನಿಮ್ಮ ಮೇಲೆ. ಅಮ್ಮನ ಮೇಲೆ ಮಗನಿಗೆ ಸಿಟ್ಟ? ಮತ್ತೆ ಮಗ ಅಮ್ಮ ಎಂತದ್ದು ಮಗ? ಯಾವತ್ತು ಬರುವಾಗ ಬೇಕಾದಂತ ಹಣ್ಣು, ಕುಡಿಯುವುದಕ್ಕೆ ಹಾಲು, ತಿನ್ನುವುದಕ್ಕೆ ಕಲ್ಲು ಸಕ್ಕರೆ, ಬಾಳೆಹಣ್ಣು, ದ್ರಾಕ್ಷಿ ಎಲ್ಲೇ ಉಂಟು. ಈಗ ನನಗೆ ಹಸಿವಾಗ್ತಾ ಉಂಟು. ಅದಕ್ಕೆ ಸಿಟ್ಟ? ಅದಕ್ಕೆ ಸಿಟ್ಟು. ನೀನ್ ನನ್ನನ್ನು ಅರ್ಥ ಮಾಡಿಕೊಳ್ತೀಯ. ಹಸಿವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನಗೆ ಆಗ್ತದಾ? ಇಲ್ಲ ಮಗ. ಅಮ್ಮ ಏನಮ್ಮ, ನಾನು ಬರುವಾಗ ಮುಸುಕು ಹಾಕಿ ಮಲಗಿಕೊಂಡೆ ಅಲ್ಲ. ನಾನು ಬರುವುದನ್ನು ತಿಳಿದುಕೊಂಡಂತ ನೀವು ಮುಸುಕು ಹಾಕಿ ಮಲಗಿಕೊಂಡಂತ. ಅಮ್ಮ ನೀವು ಕೊಡುವುದಿಲ್ಲ ಅಂತ ಆದ್ರೆ ನಾನು ನಿಮ್ಮಲ್ಲಿ ಮಾತನಾಡುವುದಿಲ್ಲ. ನಾನು ಮುಂದೆ ಮಾತಾಡಬೇಕು ಅಂತ ಆದ್ರೆ ನನಗೆ ತಿನ್ನುವುದಕ್ಕೆ ಬೇಕು. ಒಳಗೆ ಇಟ್ಟಿದ್ದೀರಲ್ಲ, ಅದು ಯಾರಿಗೆ? ನನಗೆ ಅಲ್ವಾ? ತಂದು ಕೊಡಿ. ಇದ್ರೆ ನಾನು ಮಾತಾಡುವುದಿಲ್ಲ. ಅಷ್ಟು ಬೇಗ ಸಿಟ್ಟು ಮಾಡುವ. ಮತ್ತೆ ನಾ ಕೊಡಬೇಕಂತ ಆದ್ರೆ ನಾ ಹೇಳುವ ಮಾತನ್ನು ನೀನು ಕೇಳಬೇಕು. ಹೌದಾ? ನಾನು ನಿದ್ರೆ ಮಾಡಿದ್ದಲ್ಲ ಮಗನೇ. ಇಲ್ಲಿ ಬಾಯಿಲೆ ಏನಾಯ್ತು? ಕುಳಿತುಕೋ ಮಗನೇ. ಕಂದ ಅಳಬೇಡ ಮಗನೇ. ಅಮ್ಮ ಕಂದ ಅಳಲದಿರೋ ಒಂದರೆ ಕ್ಷಣದಿಯೇ, ಕಂದ ಅಳಲದಿರೋ ಒಂದರೆ ಕ್ಷಣದಿಯೇ, ಕಂದ ಚಂದದಿಂದುಣಿಸುವೆ ಮಮ ಕುಲದೀಪ ಸತ್ಕೀರ್ತಿ ಕಲಾಪ. ನಾನು ಕುಣಿದು ಯಾಕೆ? ಮಗನ ಮುಖದಲ್ಲಿ ಅಳು ಬಂದಾಗ ತಾಯಿನಾಗ ಆಡಬೇಕು. ಹೌದು.
ತಾಯಿಯ ಮುಖದಲ್ಲಿ ನಗು ಬಂದಾಗ ಮಗ ಅಳಬಾರ್ದು. ಹೀಗೆ ಮಾಡ್ಬೇಕು. ಅಮ್ಮ ಹಾ ಜೇನುಂಟೆ ಅಲ್ಲಿ ಅದು ಹತ್ತಿರದಲ್ಲಿ? ಹೌದು ಮಗನೇ, ಹೌದಾ? ನಿನ್ನ ಮಾತೇ ಸಿಹಿ. ನಿನ್ನ ಸಿಹಿಯಾದ ಮಾತನ್ನು ಕೇಳುವಾಗ ಅವುಗಳೆಲ್ಲ ನಿನ್ನ ಹತ್ತಿರಕ್ಕೆ ಬರ್ತಾ ಇದ್ದಾವೆ. ಹೌದಮ್ಮ. ಈಗ ಅಲ್ಲಿ ನೇತಾಡ್ತಾ ಇದ್ದಾವೆ. ಸ್ವಲ್ಪ ಹೆದರಿಕೆ ಆಗ್ತದೆ ಅಮ್ಮ ನನಗೆ. ನಿನ್ನ ಮೈಯಲ್ಲಿ ನೇತಾಡ್ತಿದ್ರೆ ಸಾಕಿಲ್ಲ. ಓ ಇನ್ನ ಅಮ್ಮ ಪ್ರೀತಿಯ ಮಗನೇ, ಏನು ತಮಾಷೆ ಮಾಡುದು? ಮತ್ತೆ ನಾನು ಮಾಡುವುದಿಲ್ಲ. ಹಾ. ನನಗೆ ಸಿಟ್ಟು ಬಂದಿದ್ದಮ್ಮ ನಾನು. ಇಲ್ವಾ ಇಲ್ವಾ ಏನು? ನೀ ಸಿಟ್ಟು ಮಾಡಬಾರದಂತಹ ಉದ್ದೇಶದಿಂದ ಇಷ್ಟು ವಿನೋದ ಮಾತಾಡಿದ್ದು ನಾನು. ಓ ಎನ್ನ ಮುದ್ದು ಮಗನೇ, ಅಮ್ಮ. ನಿನ್ನ ಹಾಗೆ ನಿನ್ನ ಎಣಿಕೆಯಂತೆ ನಾನು ನಿದ್ರೆ ಬಂದು ಮಲಗಿದ್ದಲ್ಲ. ನಾನು ಮಲಗಿಕೊಂಡು ನನ್ನ ಮಗನ ಬಾಳ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದದ್ದು. ಹೌದಾ? ಈ ಪ್ರಪಂಚದಲ್ಲಿ ಯಾವ ತಾಯಿಂದಿರೇ ಆಗಲಿ ಒಂದು ಮಗುವಾದ ಮೇಲೆ ಹೆಣ್ಣು ನಿದ್ರೆ ಮಾಡುವುದಿಲ್ಲ. ಹೌದೌದು. ಯಾಕೆ ಗೊತ್ತುಂಟಾ? ನನ್ನ ಮಗನನ್ನು ಹೀಗೆ ಬೆಳೆಸಬೇಕು, ನನ್ನ ಮಗ ಇಂತಹ ಸ್ಥಾನಕ್ಕೆ ಹೋಗಬೇಕು, ನನ್ನ ಮಗ ಇಂತಹ ಹುದ್ದೆಗೆ ಏರಬೇಕು ಇರುವಂತಹ ಆಶಾ ಗೋಪುರದ ಕನಸನ್ನು ಕಟ್ಟಿಕೊಂಡಿರ್ತಾರಂತೆ. ಹೌದು. ಆ ಮಕ್ಕಳು ತಂದೆ ತಾಯಿಯಿಂದ ಕನಸನ್ನು ನನಸು ಮಾಡಿದಾಗ ಮನಸ್ಸಿಗೆ ಅತೀವವಾದ ಸಂತೋಷವಾಗುತ್ತದೆಯಂತೆ. ಆಗ ಹೇಳಲಿಕ್ಕುಂಟು, ಎಂತಹ ಪುಣ್ಯ ಮಗನನ್ನು ನಾನು ಪಡೆದಿದ್ದೇನೆ, ಪುಣ್ಯಗರ್ಭೆ ಎಂಬುದಾಗಿ. ಅದೇ ಮಕ್ಕಳು ತಪ್ಪು ಮಾಡಿದಾಗ ಇಂತಹ ಮಕ್ಕಳನ್ನು ಪಡೆಯುವುದರ ಬದಲಾಗಿ ಮಕ್ಕಳೇ ಬೇಡವಾಗಿತ್ತು ಇಂತಹ ಪರಿಸ್ಥಿತಿ ಕೆಲವೊಂದು ತಂದೆ ತಾಯಂದ್ರಿಗೆ ಒದಗಿ ಬರ್ತದೆ. ಹಾಗಾಗಿ ನನ್ನ ಮಗನಿಗೆ ಒಳ್ಳೆದಾಗಬೇಕು ಎನ್ನುವಂತಹ ಉದ್ದೇಶದಿಂದ ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದದ್ದು ನಾನು. ಹೇಗೆ ಅಮ್ಮ ನಿಮ್ಮ ಆಲೋಚನೆ ಪ್ರಕಾರ? ನಾನು ನನ್ನ ಆಲೋಚನೆಯ ಪ್ರಕಾರ ನೀನು ಪ್ರವೇಶದಲ್ಲೇ ತೇರ್ಗಡೆ ಹೊಂದಿ ಆಯ್ತು. ಹೌದಮ್ಮ. ಹೌದು ಮಗನೇ, ನಮ್ಮಲ್ಲಿ ಇರ್ಲಿ ಆಯ್ತಮ್ಮ ಈ ವಿಚಾರ. ಆಯ್ತು ಮಗನೇ. ಅಮ್ಮ, ಹಸಿವಾಗ್ತಾ ಉಂಟಮ್ಮ, ನೀವೇನು ಮಾತು ಬದಲಾಯಿಸುದು ನೀವು? ನೀನು ಬದಲಾಯಿಸಿದ್ದೀನಿ ಈಗ ನನಗೆ ಹಸಿವಾಗ್ತಾ ಉಂಟು. ಹಾಲು ಬೇಕಾ? ಹೌದು. ಹಣ್ಣು ಬೇಕಾ? ಹೌದು. ಬಾಳೆಹಣ್ಣು ಬೇಕಾ? ಹೌದು. ದ್ರಾಕ್ಷಿ ಬೇಕಾ? ಬೇಕು. ಕಲ್ಲು ಸಕ್ಕರೆ ಬೇಕಾ? ಹೌದು. ಕೊಡು, ಕೊಡು, ಕೊಡು. ಹೋಗಿ ಬಾ ಅಮ್ಮ ಬೇಗ. ಎಲ್ಲಿಗೆ ಹೋಗುದು? ಹಸಿವಾಗ್ತಾ ಉಂಟು ನನಗೆ. ಈಗ ಒಳಗಡೆ ಉಂಟಂತ ಭಾವಿಸಿದ್ದೆ ನೀನು. ಮತ್ತೆ ಇಷ್ಟೆಲ್ಲ ಹೇಳಿದ್ಯಲ್ಲ, ಇದ್ದದ್ದೇ 2 ಹಣ್ಣು, ಅದನ್ನೇನ್ ಮಾಡಿದೆ? ಅದು ಕೊಳೆತು ಹೋಗಿದೆ ಮಗ. ಅಮ್ಮ, ನೀವು ನನಗೆ ಬೇಕಾಗಿ ಹಣ್ಣನ್ನು ತರುವುದು, ನಾನು ತಿನ್ನುವುದೇ ಇಲ್ಲ. ಆ, ನೀವೇ ತಿನ್ನುವುದಾ ಅಂತ? ಮತ್ತೆ ಸರಿ ಇದ್ರೆ ನಿನಗೆ ಕೊಡ್ತೇನೆ. ಬರುವಾಗ ಎಷ್ಟು ಸಮಯ ಆಗಬಹುದು? ಆದಷ್ಟು ಬೇಗ ಬರ್ತೇನೆ. ಅದಕ್ಕಿಂತ ಒಂದು ಕೆಲಸ ಮಾಡುವ ನಾವು. ಏನು? ಇಬ್ಬರು ಜೊತೆಯಾಗಿ ಹೋಗುವ. ಜೊತೆ? ತರುವುದು ಬೇಡ, ಹಾ. ತಂದ್ರೆ ಹಾಳಾಗ್ತದೆ ಎಂಬುದಾಗಿ ನೀನು ಹೇಳಿದ್ದೀಯಲ್ಲ, ಅಲ್ಲಿ ಬೇಕಾದನ್ನೆಲ್ಲ ತಿಂದುಕೊಂಡು ಬರುವ. ಅಲ್ಲೇ ತಿಂದು ಮುಗಿಸಿದ್ರೆ ಮತ್ತೆ ರಾತ್ರಿ ನೆನಪಾಗುದು ಓ ನಿನಗೆ. ಹೌದಲ್ವಾ? ಮಧ್ಯಾಹ್ನಕ್ಕೆ ರಾತ್ರಿಗೆ ಸೇರಿದಂತೆ ಅಂತ ಹೇಳಿ ಹೌದು. ಅಲ್ಲಿ ತನಕ ಈ ಸರಿ ಬಂಡೆಯ ಮೇಲೆ ಕುಳಿತುಕೊಂಡಿರು. ಅಮ್ಮ, ಮತ್ತೆ ನೀವು ಬೇಗ ಬರ್ಬೇಕಮ್ಮ, ಇಲ್ಲದಿದ್ರೆ ನಾನೇ ನಿಮ್ಮನ್ನು ಹುಡುಕಿಕೊಂಡು ಬರ್ಬೇಕಾಗ್ತದೆ ಅಮ್ಮ. ಏನು ಸಮಸ್ಯೆ ಮಾಡಬೇಡ. ಹಾ. ಅಮ್ಮ ಅಂತ ಕರೆಯುವಾಗ ನಾನು ಇಲ್ಲಿರ್ತೇನೆ. ಹೌದಾ? ನಾನು ಬರುವ ತನಕ ಏನು ಮಾಡುದು ಅಂತ ನಿನಗೆ ಚಿಂತೆ ಅಲ್ವಾ? ಹಾ. ಈ ಹೂವಿನಲ್ಲಿ ಎಷ್ಟು ಹೆಸರು ಉಂಟು ಲೆಕ್ಕ ಮಾಡಿ ಬರ್ತೇನೆ. ತಿನ್ನುವುದಕ್ಕೆ ಹೋಗಿ ಭಾವಿಸಿರುವುದಾ? ಬೇಗ. ಬೇಗ ಬರಬೇಕು ನೀವು. ಪರಿ ಪರಿಯಿಂದಡಂಬಡಿಸಿ ಬಾಲಕನೇ ಸರಸಗಳಲ್ಲಿ ಕುಳ್ಳಿರಿಸಿ ಉದ್ಯಾನ ಚರಿಸಿ ಸುಫಲಗಳ ತರುವೆ ತಾನೇ